Hello, hello students, welcome to all of you. Very warm welcome. This is session number 3. In the last two sessions, I have started off with the theoretical background that speaks about how to calculate the assessable value. And of course, in the last class, that is yesterday, I have solved one problem based on assessable value. So, ನನ್ನ ಕ್ಲಾಸಲ್ಲಿ ನಾನು ಅಸೆಸಬಲ್ ವ್ಯಾಲ್ಯೂ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನಿಮಗೆ ಹೇಳಿದ್ದೀನಿ. ಸೊ ವಿದ್ಯಾರ್ಥಿಗೆ ಇವತ್ತಿನ ಕ್ಲಾಸಲ್ಲಿ ಕೂಡ ನಾವು ಕೆಲವೊಂದು ಆಸ್ಪೆಕ್ಟ್ ಇನ್ನೊಂದು ಎರಡು ಪ್ರಾಬ್ಲಮ್ ನಾನು ನಿಮಗೆ ವರ್ಕೌಟ್ ಮಾಡ್ತಿದ್ದೀನಿ. ಸೊ ಲೆಟ್ ಮಿ ಸಾಲ್ವ್ ದ ಪ್ರಾಬ್ಲಮ್ಸ್ ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ಟೀಚ್ ನೌ. Calculation of assessable value is very important as far as your examination point of view is concerned. ಅದನ್ನ ನಾವು ಏನು ಮಾಡ್ತೀವಿ, 6 marks ಕೇಳ್ತಾರೆ, 14 marks ಕೇಳ್ತಾನೆ. So we have to be ready in that case. Okay, fine. Ready? Problem number 2 illé problems on calculation of assessable value. Assessable value calculate ಮಾಡಬೇಕು ಅಂತ ನಮಗೆ ಹೇಳಿದಾನೆ. So this is meant for 6 marks. So Lawrence has imported certain goods from England at a cost of $25,000. So cost of importation ಎಷ್ಟು ಹೇಳಿದಾನೆ ನಾನು, $25,000 ಹೇಳಿದಾನೆ. So ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ಟೇಬಲ್ ಹಾಕೊಂತೀನಿ, ಸೊಲ್ಯೂಷನ್ ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಮಾಡ್ಬೇಕಂತ. ಕಾಸ್ಟ್ ಆಫ್ ಗೂಡ್ಸ್ ಇಂಪೋರ್ಟೆಡ್ ಫ್ರಮ್ ಇಂಗ್ಲೆಂಡ್ ಅಂತ ಹೇಳ್ಬಿಟ್ಟು ನಾನು ಈ ವ್ಯಾಲ್ಯೂ ಈಸ್ ಮೆನ್ಷನ್ ಇನ್ ಡಾಲರ್ಸ್, ಹಾಗಾಗಿ ಇಲ್ಲಿ $25,000 ಅಂತ ನಾನು ಇಲ್ಲಿ ಹಾಕೊಂತೀನಿ. ನೆಕ್ಸ್ಟ್ ಆಮೇಲೆ ಇದು ಇಂಪೋರ್ಟ್ ಮಾಡೋದಕ್ಕೋಸ್ಕರ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಫಾರ್ ಇನ್ಕರ್ಡ್ ಅಟ್ ದ ಟೈಮ್ ಆಫ್ ಇಂಪೋರ್ಟ್ ಅಂತ ಹೇಳ್ತಾನೆ. ಈ ಒಂದು ಮೆಷಿನ್ ಇಂಪೋರ್ಟ್ ಮಾಡ್ತಾ ಇದ್ರಾಗ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ತಾ ಇದೀವಿ. ಸೊ ಗುಡ್ಸ್ ಇಂಪೋರ್ಟ್ ಮಾಡ್ತಾ ಇದ್ರೆ ಕೆಲವೊಂದು ಎಕ್ಸ್ಪೆಂಡಿಚರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾಕಿಂಗ್ ಚಾರ್ಜಸ್ ನಾವೇನ್ ಮಾಡ್ತೀವಿ ಇಲ್ಲಿ ತಗೊಳ್ಬೇಕಾಗುತ್ತೆ. ಅಸೆಸಬಲ್ ವ್ಯಾಲ್ಯೂನಲ್ಲಿ ನಾವೇನ್ ಮಾಡ್ತೀವಿ, ಕಾಸ್ಟ್ ಆಫ್ ಗುಡ್ಸ್ ಇಂಪೋರ್ಟೆಡ್ ಅಂತ ನಾವಿಲ್ಲಿ ತಗೊಂತೀವಿ ಇಲ್ಲಿ $25,000. ಆಮೇಲೆ ನೆಕ್ಸ್ಟ್ ಪ್ಯಾಕಿಂಗ್ ಚಾರ್ಜಸ್ ಅನ್ನ ನಾವು ಆಡ್ ಮಾಡ್ತೀವಿ. ತದನಂತರ ಸೊ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಕೂಡ ನಾವು ಆಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಫ್ರೈಟ್ ಚಾರ್ಜಸ್ ಈಸ್ $300. ನಿನ್ನೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಏರ್ ಫ್ರೈಟ್ ಅಂತ ಬಂದ್ರೆ ನಾವು ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಬೇಕು. ಆಕ್ಚುಯಲ್ ಫ್ರೈಟ್ 20% ಆಫ್ FOB ವ್ಯಾಲ್ಯೂ, ಏರ್ ಫ್ರೈಟ್ ಬಂದಾಗ ಮಾತ್ರ. ಇಲ್ಲ ಅಂತಂದ್ರೆ ಯು ಟೇಕ್ ಆಸ್ ಇಟ್ ಇಸ್, ಏನ್ ಕೊಟ್ಟಿರ್ತಾನೆ ಅದನ್ನ ನಾವಿಲ್ಲಿ ತಗೊಳ್ಬೇಕಾಗುತ್ತೆ. ಹಾಗಾಗಿ ಫ್ರೈಟ್ ಅನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಆಮೇಲೆ ಇನ್ಶೂರೆನ್ಸ್ ಇಸ್ ಆಲ್ಸೋ ಗಿವನ್ ಫಾರ್ ದ ಅಸೆಸ್ಮೆಂಟ್ ವ್ಯಾಲ್ಯೂ. ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ವೆನ್ ಕ್ಯಾಲ್ಕುಲೇಟಿಂಗ್ ಅಸೆಸ್ಮೆಂಟ್ ವ್ಯಾಲ್ಯೂ. ಇನ್ಶೂರೆನ್ಸ್ ಅವನ ಕೊಟ್ಟಿದ್ದಾನೆ $100, ಅದನ್ನ ನಾವು $100 ಅಂತ ನಾವು ತಗೊಳ್ಬೇಕು. ಅಕಸ್ಮಾತ್ ಇನ್ಶೂರೆನ್ಸ್ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ನಾವೇನ್ ಮಾಡ್ಕೊಳ್ಬೇಕು, 1.125% ಆಫ್ FOB ವ್ಯಾಲ್ಯೂ ನಾವು ತಗೊಳ್ಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ನಾವಿಲ್ಲಿ ತಗೊಂತೀವಿ. ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್, ಇದು ನಾವು ತಗೊಳ್ಬೇಕಾಗುತ್ತೆ. ನೋಡಿ, ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಇದು ನಮಗೆ ಅಪ್ರೋಪ್ರಿಯೇಟ್ ಅಥಾರಿಟಿ. ಇದೇನ್ ಡಿಕ್ಲೇರ್ ಮಾಡುತ್ತೆ ಅದನ್ನ ನಾವೇನ್ ಮಾಡ್ತೀವಿ ಇಲ್ಲಿ, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಫಾರ್ ಕನ್ವರ್ಟಿಂಗ್ ದ ಫಾರಿನ್ ಕರೆನ್ಸಿ ಇಂಟು ಅವರ್ ಇಂಡಿಯನ್ ರುಪೀಸ್. ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದನ್ನ ನಾವಿಲ್ಲಿ ತಗೊಳ್ಬಾರ್ದು. ಯಾಕಂತಂದ್ರೆ ನಮಗೆ ಕನ್ಸರ್ನ್ ಆಗಿರೋದು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅಂಡ್ ನಾಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮಗೆ ಕರೀತೀವಿ. Okay, fine. So from the information given above, you have been asked to calculate the assessable value of the goods. So even the information in the navel ಮಾಡ್ತೀವಿ, assessable value of goods ಅನ್ನು ನಾವಿಲ್ಲಿ calculate ಮಾಡ್ತೀವಿ. Next, straight away I will be moving on to this. First, I am going to solve this problem with the help of this question. So solution, computation of assessable value. I have told you to draw 3 important columns. Particular column value in foreign currency, that is in dollars. Value in Indian currency. Value in Indian currency. Value in Indian currency. INR ಅಂತ ನಾವಿಲ್ಲಿ ಅದನ್ನ ನಾವಿಲ್ಲಿ ಆಮೇಲೆ ಕನ್ವರ್ಟ್ ಮಾಡ್ಕೊಳ್ತೀವಿ ಲಾಸ್ಟ್. ಸೊ ನೆಕ್ಸ್ಟ್ ಫಸ್ಟ್ ನಾನು ಏನು ಹೇಳಿದ್ದೆ ನಿಮಗೆ, ಫಸ್ಟ್ ಪ್ರಾಬ್ಲಮ್ ನಲ್ಲಿ ಫಸ್ಟ್ we have to take cost of the goods imported from England. Cost of goods imported from England. ಅವನು ಏನ್ ಮಾಡಿದ್ದಾನೆ, ಅವನು ಡಾಲರ್ ಅಲ್ಲಿ ಕೊಟ್ಟಿದ್ದಾನೆ. ಅಗೇನ್ ವಿ ಆರ್ ಗೋಯಿಂಗ್ ಟು ಟೇಕ್ ಇನ್ ಡಾಲರ್. ಹಾಗಾಗಿ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಅದನ್ನ ಬಂದ್ಬಿಟ್ಟು ಡಾಲರ್ ರೇಟ್ 72ಗೆ ಡಿವೈಡ್ ಮಾಡಿದ್ರೆ ವ್ಯಾಲ್ಯೂ ಆಫ್ ಇಂಡಿಯನ್ ಕರೆನ್ಸಿ ಬರುತ್ತೆ. ಹಂಗೂ ಮಾಡ್ಕೊಳ್ಬಹುದು, ಅಥವಾ ಲಾಸ್ಟ್ ಅಲ್ಲಿ 1 ಫಾರ್ ಆಲ್ ಅವ ಕೂಡ ನಾವು ಮಾಡ್ಕೊಳ್ತೀವಿ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಪೋಸ್ಟ್ $25,000. ನೆಕ್ಸ್ಟ್ ಆಮೇಲೆ add. ನಾನು ಹೇಳಿದೆ 1 by 1. ಫಸ್ಟ್ ನಂಬರ್ 1
ಪ್ಯಾಕಿಂಗ್ ಚಾರ್ಜಸ್ ನಾವು ತಗೊಳ್ಬೇಕಾಗತ್ತೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ರೈಟ್ ಆಸ್ ಪ್ಯಾಕಿಂಗ್ ಚಾರ್ಜಸ್. ಪ್ಯಾಕಿಂಗ್ ಚಾರ್ಜಸ್ ಎಷ್ಟಿದೆ? Yes, very clearly given. You take as it is 200, and then number two ಏನು ಹೇಳ್ತಾ ಇದ್ದ ನಾನು ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಅದನ್ನ ನೀವು ಯು ಟೇಕ್ ಆಸ್ ಇಟ್ ಈಸ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್, ಯು ಟೇಕ್ ಆಸ್ ಇಟ್ ಈಸ್ ವಿಚ್ ಇಸ್ ಆಲ್ರೆಡಿ ಗಿವನ್. ಎಷ್ಟಿದೆ? $100 ಇದೆ. ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಾಗ ಇದು ಕೂಡ ನಾವು ಇಲ್ಲಿ ತಗೊಳ್ಬೇಕಾಗುತ್ತೆ. ಅಷ್ಟೇ ಇದು. ನೆಕ್ಸ್ಟ್ ಇದನ್ನ ನಾವು ಏನ್ ಮಾಡ್ತೀನಿ, ಟೋಟಲ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಡು ಟೋಟಲ್ ದಿಸ್. ಟೋಟಲ್ ಮಾಡ್ತೀನಿ ನಾನು. ಇದಕ್ಕೆ 25,300 ಬರುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ಫ್ರೈಟ್ ಆನ್ ಬೋರ್ಡ್ ಅಂತ ನಾವಿಲ್ಲಿ ಹೇಳ್ತೀವಿ. ಫ್ರೈಟ್ ಆನ್ ಬೋರ್ಡ್ ಬ್ರಾಕೆಟ್ ಅಲ್ಲಿ FOB ಅಂತ ನಾವು ಹೇಳ್ಬೋದು. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಗಿವ್ ದಿಸ್ ಕಲರ್. ಇಷ್ಟು ಬಂತು, ಫ್ರೈಟ್ ಆನ್ ಬೋರ್ಡ್ ಬಂತು. 25,000 ನಮ್ಗೆ ಎಷ್ಟು ಬರುತ್ತೆ? 300. ಇದಕ್ಕೆ ನಾವೇನಂತೀವಿ, FOB ವ್ಯಾಲ್ಯೂ ಅಂತ ಕರಿತೀವಿ ನಾವಿಲ್ಲಿ. ಅದಕ್ಕೆ ನಾವಿಲ್ಲಿ given this. Fine. Next ಆಮೇಲೆ 25,300 ಬರುತ್ತೆ ನಮಗೆ. ಇದಕ್ಕೆ ನಾವು ಫ್ರೈಟ್ ಆನ್ ಬೋರ್ಡ್ ಅಂತ ನಾವು ಹೇಳ್ತೀವಿ, FOB ವ್ಯಾಲ್ಯೂ ಅಂತ ಹೇಳ್ತೀವಿ. 25,300. Fine. ಆಮೇಲೆ as usual I have told you to write this one, add. ನಾನು ಹೇಳಿದೆ ನಿಮಗೆ ನೆಕ್ಸ್ಟ್ ಫ್ರೈಟ್ ಏನೋ ಏರ್ ಫ್ರೈಟ್ ಅಂತ ಹೇಳಿಲ್ಲ. ಏರ್ ಫ್ರೈಟ್ ಹೇಳಿಲ್ಲ ಅಂತಂದ್ರೆ ಯು ಟೇಕ್ ಆಸ್ ಇಟ್ ಈಸ್. ಏರ್ ಫ್ರೈಟ್ ಕೊಟ್ಟಿದ್ರೆ ನಾವು 20% ಆಫ್ FOB ವ್ಯಾಲ್ಯೂ ಅಥವಾ ಆಕ್ಚುಯಲ್ ಅಮೌಂಟ್ ಆಫ್ ಫ್ರೈಟ್ ವಾಟ್ ಎವರ್ ಇಸ್ ಗಿವನ್, ಅದರಲ್ಲಿ ಕಡಿಮೆ ಯಾವ್ದಿದೆ ಅದನ್ನ ನಾವಿಲ್ಲಿ ತಗೊಳ್ಬೇಕು. ಇಲ್ಲಿ ಏರ್ ಫ್ರೈಟ್ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ನಾವು ತಗೊಳ್ಳೋಣ ಇಲ್ಲಿ. ಸೊ ಫ್ರೈಟ್ ಹೌ ಮಚ್ ಇಯರ್ಸ್ ಗಿವನ್ ಹಿಯರ್, ಯು ಟೇಕ್ ನೋಡಿ ಇಲ್ಲಿ $300 ಸಿಗುತ್ತೆ. $300 ಅನ್ನು ನಾವಿಲ್ಲಿ ತಗೊಳ್ತೀನಿ. ನೆಕ್ಸ್ಟ್ ಆಮೇಲೆ ನಂಬರ್ 2 ಏನು ಕೊಟ್ಟಿದ್ದ ನಾನು, ಇನ್ಶೂರೆನ್ಸ್ ಅವನೇ ಮೆನ್ಷನ್ ಮಾಡಿದ್ದಾನೆ. ಅಕಸ್ಮಾತ್ ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂದ್ರೆ 1.125% ಆಫ್ FOB ತಗೋಬೇಕಾಗಿತ್ತು. ಡೈರೆಕ್ಟ್ ಆಗಿ ಇಲ್ಲಿ $100 ಅಂತ ಕೊಟ್ಟಿದ್ದಾನೆ. ಯು ಟೇಕ್ ಆಸ್ ಇಟ್ ಈಸ್ $100. therefore ನಾವು ಇದನ್ನು ನಾವಿಲ್ಲಿ ಟೋಟಲ್ ಮಾಡ್ಕೊಳ್ಳೋಣ. ಇಲ್ಲಿ 25,300, 25,700 ಬರುತ್ತೆ. ಹಾಗಾಗಿ 25,700 ನಾವೇನು ಹೇಳ್ತೀವಿ, ನಾ ಇಲ್ಲಿ CIF ಅಂತ ಹೇಳ್ತೀವಿ, ಕಾಸ್ಟ್ ಇನ್ಶೂರೆನ್ಸ್ ಅಂಡ್ ಫ್ರೈಟ್ ಅಂತ ಹೇಳ್ತೀವಿ. ಅಥವಾ ಇದನ್ನ ನಾವೇನು ಹೇಳ್ತೀವಿ, ಅಸೆಸಬಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಕರ್ಕೋಬಹುದು. ಅಸೆಸಬಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಕರಿಬಹುದು. ಅಸೆಸಬಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಡೈರೆಕ್ಟ್ ಆಗಿ ಕರಿಬಹುದು. therefore this is called as assessable value. ಆಮೇಲೆ ನೆಕ್ಸ್ಟ್ ನೋಡಿ, ನಮಗೆ ವ್ಯಾಲ್ಯೂ ಆಫ್ ಗುಡ್ಸ್ ಇಂಪೋರ್ಟೆಡ್ ಇನ್ ಫಾರಿನ್ ಕರೆನ್ಸಿ ಬಂತು. ಈ ವ್ಯಾಲ್ಯೂ ಆಫ್ ಗುಡ್ಸ್ ಇನ್ ಫಾರಿನ್ ಕರೆನ್ಸಿ 25,700 ಅನ್ನ ಇಂಡಿಯನ್ ಕರೆನ್ಸಿ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು. ವೆರಿ ಈಸಿ. ವ್ಯಾಲ್ಯೂ ಆಫ್ ಗುಡ್ಸ್ ಇನ್ INR ಇಂಡಿಯನ್ ಕರೆನ್ಸಿ ಮಾಡೋದಕ್ಕೆ ವೆರಿ ಸಿಂಪಲ್. ಅಸೆಸಬಲ್ ವ್ಯಾಲ್ಯೂ ಇಂಟು ಎಕ್ಸ್ಚೇಂಜ್ ರೇಟ್. ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್. ಇದನ್ನ ನಾವಿಲ್ಲಿ ತಗೊಳ್ಬೇಕಾಗುತ್ತೆ. ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಏನ್ ಡಿಕ್ಲೇರ್ ಮಾಡುತ್ತೋ ಅದನ್ನ ಮಾತ್ರ ನಾವಿಲ್ಲಿ ತಗೊಳ್ಬೇಕಾಗುತ್ತೆ. ಹಾಗಾಗಿ ಸೊ ನಮ್ಗೆ ಎಷ್ಟು ಬಂತು, 25,600 ಬಂತಿಲ್ಲಿ. 25,700 we found into, it should be multiplied by what is the rate declared by Central Board of Excise and Customs, 72. 72 ಇಂದ ನಾವಿಲ್ಲಿ
ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬಂದ್ಬಿಡುತ್ತೆ, ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಆನ್ಸರ್. ಇದನ್ನ ನಾನು ನಿಮಗೆ ಹೇಳ್ತೀನಿ. ವೆರಿ ಸಿಂಪಲ್. ಈಕ್ವಲ್ಸ್ ಟು ಸೆಲ್ ಇಂಟು, ಸೊ ನಮಗೆ ಆನ್ಸರ್ ಎಷ್ಟು ಬಂತು, fine. 25,700 equals to into so 25,700 into 72 ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅನ್ನೋದನ್ನ ನಾವೇ ಡಿಸ್ಕಸ್ ಮಾಡೋಣ. we found somewhere around 25,600. By 700 into 72, so 18,50,400. 18,50,000, 400. So this is what we got. So ಇದನ್ನ ನಾನು ಇಲ್ಲಿ 18,50,000, 400. ಇದನ್ನ ನಾವು ಹೇಳ್ತೀವಿ the value of assessable value in Indian currency ಅಂತ ನಾವು ಹೇಳ್ತೀವಿ. So this is what we call it as assessable value on which we are going to calculate customs duty. So 18,50,400 ಅದನ್ನ ನಾವೇನ್ ಮಾಡ್ತೀವಿ, assessable value ಅಂತ ಹೇಳ್ತೀವಿ. ಸೊ ಈ ಒಂದು ವ್ಯಾಲ್ಯೂ ಮೇಲೆ ನಾವು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಥವಾ ಕಸ್ಟಮ್ಸ್ ಡ್ಯೂಟಿ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಎಲ್ಲರಿಗೂ ಅರ್ಥ ಆಗಿರ್ಬೋದು ಇಲ್ಲಿ. ಸೊ ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 1. ಟುಡೇಸ್ ಈ ಸೆಷನ್ ಅಲ್ಲಿ ಪ್ರಾಬ್ಲಮ್ ನಂಬರ್ 1 ಎಕ್ಸ್ಪ್ಲೇನ್ ಮಾಡಿದೆ. ಸೊ ಸ್ಟೂಡೆಂಟ್ಸ್ ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ನಾನು ಇಲ್ಲಿ ವರ್ಕೌಟ್ ಮಾಡ್ತೀನಿ. ಇದು ಪ್ರಾಬ್ಲಮ್ ನಂಬರ್ 1 ಆಯ್ತು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2 ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ಪ್ರಾಬ್ಲಮ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ದಿ ಅಸೆಸಬಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ವೆರಿ ಕ್ಲಿಯರ್ಲಿ ಹಿ ಹ್ಯಾಸ್ ಗಿವನ್ ಅಸೆಸಬಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅನ್ನು ನಾವು ಕಂಪ್ಯೂಟ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ಒನ್, ಮೆಷಿನರಿ ಇಂಪೋರ್ಟೆಡ್ ಫ್ರಮ್ USA by air. ನೋಡಿ ಏರ್ ಅಂತ ಹೇಳ್ಬಿಟ್ಟಿದ್ದಾನೆ. ಇಂಪೋರ್ಟೇಷನ್ ಥ್ರೂ ಏರ್ ಅಂತ ಹೇಳ್ಬಿಟ್ರೆ ಫ್ರೈಟ್ ಚಾರ್ಜಸ್ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕು. 20% ಆಫ್ FOB ವ್ಯಾಲ್ಯೂ ಆರ್ ಆಕ್ಚುಯಲ್ ಅಮೌಂಟ್ ಆಫ್ ಫ್ರೈಟ್ ವಿಚ್ ಎವರ್ ಇಸ್ ಲೋವರ್. ಇದನ್ನ ಕಂಪೇರ್ ಮಾಡಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವಿಲ್ಲಿ ತಗೊಳ್ಬೇಕಾಗುತ್ತೆ. ಹಾಗಾಗಿ ಫಸ್ಟ್ ನಾವಿಲ್ಲಿ ಕಾಸ್ಟ್ ಆಫ್ ಮೆಷಿನರಿ ಇಂಪೋರ್ಟೆಡ್ ಅಂತ ನಾವೇನ್ ಮಾಡ್ತೀವಿ, $8,000 ನಾವು ತಗೊಳ್ತೀವಿ. ನೆಕ್ಸ್ಟ್ ಅಸೆಸರೀಸ್ ಕಂಪಲ್ಸರಿಲಿ ಸಪ್ಲೈಡ್ ವಿತ್ ದ ಮೆಷಿನರೀಸ್. ನೋಡಿ ಕೆಲವೊಂದು ಅಸೆಸರೀಸ್ ಸಪ್ಲೈ ಮಾಡ್ತಾ ಇದಾರೆ. ಆ ಒಂದು ಅಸೆಸರಿ ಸಪ್ಲೈ ಮಾಡ್ತಾ ಇದ್ರೆ ಅದನ್ನ ನಾವು ಆಡ್ ಮಾಡ್ಬೇಕಾ ಮಾಡಬಾರ್ದು. ಅಸೆಸಬಲ್ ವ್ಯಾಲ್ಯೂ ನಲ್ಲಿ ಅಸೆಸರೀಸ್ ಅನ್ನ ನಾವು ಆಡ್ ಮಾಡ್ಕೊಳ್ಬೇಕಾಗತ್ತೆ. 8,000 ಆಡ್ ಅಸೆಸರೀಸ್ 2,000 ಮಾಡಿದ್ರೆ 10,000 ಬರುತ್ತೆ. ನೆಕ್ಸ್ಟ್ ಆ 10,000 ಗೆ ನಾವೇನೇನ್ ಕರಿತೀವಿ, FOB ವ್ಯಾಲ್ಯೂ ಅಂತ ನಾವು ಕರಿತೀವಿ. ಆಮೇಲೆ ಏರ್ ಫ್ರೈಟ್ ಅಂತ ಅವನು ಕೊಟ್ಟಿದ್ದಾನೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವೆಲ್ ಕ್ಯಾಲ್ಕುಲೇಟಿಂಗ್ ಏರ್ ಫ್ರೈಟ್. ನೋಡಿ ಇಲ್ಲಿ ಗುಡ್ಸ್ ಬಂದ್ಬಿಟ್ಟು ಥ್ರೂ ಏರ್ ಮುಖಾಂತರ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಫಾರ್ಮುಲಾ ಹೇಳಿದ್ದೀನಿ ನಾನು, 20% ಆಫ್ FOB ವ್ಯಾಲ್ಯೂ ಆರ್ ಆಕ್ಚುಯಲ್ ಅಮೌಂಟ್ ಆಫ್ ಫ್ರೈಟ್ ವಿಚ್ ಎವರ್ ಇಸ್ ಲೋಯರ್, ಅದನ್ನ ನಾವಿಲ್ಲಿ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್ ಅವನೇ ಕೊಟ್ಟಿದ್ದಾನೆ. ಅಕಸ್ಮಾತ್ ಕೊಟ್ಟಿಲ್ಲ ಅಂತಂದ್ರೆ 1.125% ಆಫ್ FOB ವ್ಯಾಲ್ಯೂ ತಗೊಳ್ಬೇಕಾಗಿತ್ತು. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ, ಡೈರೆಕ್ಟ್ ಆಗಿ ತಗೊಳ್ಳಿ. ಇಲ್ಲಿ ಲೋಕಲ್ ಏಜೆಂಟ್ಸ್ ಕಮಿಷನ್ ಇಂಡಿಯನ್ ರುಪೀಸ್ ಅಲ್ಲಿ ಕೊಟ್ಟಿದ್ದಾನೆ. ನೋಡಿ ಲೋಕಲ್ ಏಜೆಂಟ್ಸ್ ಕಮಿಷನ್ ಅಂತಂದ್ರೆ ಇವನು ಗುಡ್ಸ್ ಆಗಿರ್ಬೋದು ಅಥವಾ ಮೆಷಿನರಿ ಆಗಿರ್ಬೋದು ಪರ್ಚೇಸ್ ಮಾಡ್ತಾ ಇದ್ರೆ ಅದಕ್ಕೆ ಒಂದು ಡೀಲರ್ ಅಂತ ಇರ್ತಾನೆ ಅಥವಾ ಏಜೆಂಟ್ ಅಂತ ಇರ್ತಾನೆ. ಅವನು ಲೋಕಲ್ ಅನ್ನ ಆಗಿರ್ಬೋದು ಅಥವಾ ಫಾರಿನ್ ಕಂಟ್ರಿನೆಲ್ಲ ಆಗಿರ್ತಾನೆ. ಅವನು ಡೀಲ್ ಅನ್ನ ಅರೇಂಜ್ ಮಾಡ್ತಾನೆ. ಅವನಿಗೆ ಇಂಡಿಯನ್ ಕರೆನ್ಸಿನಲ್ಲಿ ದುಡ್ಡು ಇದ್ರೂ ನಾವು ಕನ್ಸಿಡರ್ ಮಾಡಬೇಕು ಅಥವಾ ಫಾರಿನ್ ಇದರಲ್ಲಿ ಇದ್ರೂ ನಾವು ಕನ್ಸಿಡರ್ ಮಾಡಬೇಕು. ಬೈಯಿಂಗ್ ಕಮಿಷನ್ ಬಿಟ್ಟು ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್ ಯು ಆರ್ ಗೋಯಿಂಗ್ ಟು ಟೇಕ್ ಎವ್ರಿ ಕೈಂಡ್ ಆಫ್ ಕಮಿಷನ್. ಬೈಯಿಂಗ್ ಕಮಿಷನ್ ಒಂದು ಬಿಟ್ಟು ಬೇರೆ ಏನ ಕಮಿಷನ್ ಇದ್ರೆ ನಾವಿಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಇದನ್ನ ಲೋಕಲ್ ಏಜೆಂಟ್ಸ್ ಕಮಿಷನ್ 5,000 ನಾವಿಲ್ಲಿ ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಂತೀವಿ. ನೋಡಿ ಎಕ್ಸ್ಚೇಂಜ್ ರೇಟ್ ಒಂದೇ ಹೇಳಿದ್ದಾನೆ. ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅಂತಾನು ಹೇಳಿಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾನು ಹೇಳಿಲ್ಲ. ಏನು ಹೇಳಿಲ್ಲ ಅಂತಂದ್ರೆ ನೀವು ಅಸ್ಯೂಮ್ ಮಾಡ್ಕೊಳ್ಬೇಕು ಇಟ್ ಇಸ್ ಡಿಕ್ಲೇರ್ಡ್ ಬೈ ಅವರ್ ಕಾಂಪಿಟೆಂಟ್ ಅಥಾರಿಟಿ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅವರೇ ಅದನ್ನ ಡಿಕ್ಲೇರ್ ಮಾಡ್ತಾ ಇದಾರೆ ಅಂತ ನಾವು ಪರಿಗಣಿಸ್ಕೊಳ್ಬೇಕಾಗುತ್ತೆ. ಸೊ ಇಷ್ಟು ಪ್ರಾಬ್ಲಮ್. ಐ ಆಮ್ ಗೋಯಿಂಗ್ ಟು ವರ್ಕ್ ಔಟ್ ದಿಸ್ ಪ್ರಾಬ್ಲಮ್.
So solution workout ಮಾಡೋಣ. I have drawn this table here. Assessable value in foreign currency and assessable value in Indian currency. ನಾವಿಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಸೇಮ್ ಫಾರ್ಮೆಟ್ ಈ ಹಿಂದೆ ಎರಡು ಪ್ರಾಬ್ಲಮ್ ಮಾಡಿದಲ್ಲ ಅದರಲ್ಲಿ ಫಸ್ಟ್ ನಾನು ಮೊದಲು ಹೇಳಿದ್ದೆ ಮೆಷಿನರಿ ಇಂಪೋರ್ಟೆಡ್ ಫ್ರಮ್ USA. ಬರ್ಕೊಳ್ಳಿ, ಕಾಸ್ಟ್ ಆಫ್ ಮೆಷಿನರಿ imported from USA. You take as it is US ಅಂತ ನಾವು ಏನು ಮಾಡ್ತೀವಿ ತಗೊಳ್ತೀವಿ. ಅವನು ಏನು ಮಾಡಿದ್ದಾನೆ $2,000 ಸಾರಿ $8,000 ಅಂತ ಹೇಳಿದ್ದಾನೆ. ಇಟ್ ಈಸ್ ಮೆನ್ಷನ್ ಇನ್ ಡಾಲರ್ಸ್ $8,000. therefore next add accessories ಸಪ್ಲೈ ಮಾಡ್ತಾ ಇದ್ದಾನೆ. ಅದನ್ನಲ್ಲಿ ಅದು accessories ಏನ ಸಪ್ಲೈ ಮಾಡಿದ್ರೆ ಅದಕ್ಕೆ ನಾವೇನು ಮಾಡ್ಕೊಳ್ಬೇಕು, accessible value ಕ್ಯಾಲ್ಕುಲೇಟ್ ಮಾಡುವಾಗ ಅದನ್ನ ತಗೊಳ್ಬೇಕು. accessories supplied. ಸೊ $2,000 ಇದು ಕೂಡ ಫಾರಿನ್ ಕರೆನ್ಸಿ ಇದೆ, ಹಾಗಾಗಿ $2,000 ತಗೊಳ್ಬೇಕಾಗುತ್ತೆ. ಸೊ ಇದಕ್ಕೆ ನಾವೇನಂತೀವಿ 10,000ಗೆ FOB ವ್ಯಾಲ್ಯೂ ಅಂತ ಕರಿತೀವಿ. Now you found out FOB value. FOB or freight on board ಅಂತ ನಾವು ಹೇಳ್ಬೋದು. FOB value you found out. Sorry. So ನಮಗೆ 10,000 rupees FOB value ಬಂತು. So next ಆಮೇಲೆ ನಾವೇನು ಮಾಡ್ತೀವಿ add. ನಂಬರ್ 1 ಫಸ್ಟ್ ಏನು ಹೇಳ್ತದೆ ನೋಡಿ ಏರ್ ಫ್ರೈಟ್ ಅಂತ ಹೇಳ್ತಾನೆ. ಏರ್ ಫ್ರೈಟ್ ಬಂದ್ರೆ ನಾವು ಇಲ್ಲಿ ಆ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೈಟ್ ಇದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಫಸ್ಟ್ ಒನ್ ನಂಬರ್ 1 ಅಥವಾ ಎ 20% ಆಫ್ FOB ವ್ಯಾಲ್ಯೂ ಆರ್ actual amount of freight given. actual amount of freight ಎಲ್ಲಕ್ಕೂ ನಾವು ಇಲ್ಲಿ ಕಂಪೇರ್ ಮಾಡ್ತೀವಿ. ನಾನು ಇಲ್ಲಿ ಕಂಪೇರ್ ಮಾಡ್ಕೊಳ್ತೀನಿ ನೋಡಿ 20% ಆಫ್ FOB ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ. ಸೊ therefore 10,000 into 20% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಇಲ್ಲಿ 2,000 rupees ಬರುತ್ತೆ. ಸರಿ $2,000 ಬರುತ್ತೆ. ಆಕ್ಚುಯಲ್ ಅಮೌಂಟ್ ಅವನು ಏನ್ ಮಾಡಿದಾನೆ, ಸರಿ ಆಕ್ಚುಯಲ್ ಅಮೌಂಟ್ ಇನ್ ಫಾರಿನ್ ಕರೆನ್ಸಿ ಎಷ್ಟು ಕೊಟ್ಟಿದ್ದಾನೆ $3,000 ಕೊಟ್ಟಿದ್ದಾನೆ. ಸೊ ಇದ್ರಲ್ಲಿ ನಾವೇನ್ ಮಾಡ್ತೀವಿ ವಿಚ್ ಎವರ್ ಇಸ್ ಲೋಯರ್, ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವಿಲ್ಲಿ ತಗೊಳ್ತೀವಿ. ವಿಚ್ ಎವರ್ ಇಸ್ ಲೋಯರ್, ಇದರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವಿಲ್ಲಿ ಪರಿಗಣಿಸಬೇಕಾಗುತ್ತೆ. ಎರಡರಲ್ಲಿ ಇದು ಕಡಿಮೆ ಇದೆ 2,000. therefore this 2,000 shall be the actual or value of freight that we have to take here, $2,000. next ಆಮೇಲೆ ನಂಬರ್ 2 ಇನ್ಶೂರೆನ್ಸ್ ಅವನು ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಅಕಸ್ಮಾತ್ ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ 1.125% ಆಫ್ ಈ 10,000 ಅಥವಾ FOB ನಾವು ತಗೊಳ್ಬೇಕಾಗಿತ್ತು. ಬಟ್ ಆಲ್ರೆಡಿ ಅವನು ಕೊಟ್ಬಿಟ್ಟಿದ್ದಾನೆ ಎಷ್ಟು $100. ಯು ಟೇಕ್ ಆಸ್ ಇಟ್ ಈಸ್ $100. ಹಾಗಾಗಿ ನಮ್ಗೆ ಏನ್ ಬಂತು 10,000 rupees FOB ಬಂತು, 2,000 ಫ್ರೈಟ್ ಮತ್ತೆ ನೆಕ್ಸ್ಟ್ ಈ $1,100 ಏನದು ಇನ್ಶೂರೆನ್ಸ್ ಬಂತು. ಸೊ ನಾವು ಟೋಟಲ್ ಮಾಡ್ತೀವಿ ನಮ್ಗೆ ಎಷ್ಟು ಬರುತ್ತೆ $13,000 ಬರುತ್ತೆ. ಅಥವಾ 13,000 CIF ಅಂತ ಹೇಳ್ತೀವಿ, ಕಾಸ್ಟ್ ಇನ್ಶೂರೆನ್ಸ್ ರೈಟ್ ಅಂತ ಹೇಳ್ತೀವಿ. ಅಥವಾ ಇದಕ್ಕೆ ನಾವಿಲ್ಲಿ ಅಸೆಸಬಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಕರಿಬಹುದು. ಅಸೆಸಬಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಕರಿಬಹುದು. ನೆಕ್ಸ್ಟ್ ನಮಗೆ 13,000 ಏನ್ ಬಂತು, ನಮಗೆ ಅಸೆಸಬಲ್ ವ್ಯಾಲ್ಯೂ ಬಂತು, CIF ಅಂತ ಬಂತು ಅಥವಾ ಅಸೆಸಬಲ್ ವ್ಯಾಲ್ಯೂ ಅಂತ ನಮಗೆ ಬಂತು. ಅದನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ 13,000. ಇದು ಅಸೆಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಆಫ್ ಗೂಡ್ಸ್ ಇಂಪೋರ್ಟೆಡ್ ಇನ್ ಫಾರಿನ್ ಕರೆನ್ಸಿ ಇದೆ. ಸೊ ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ ನಾ ಇಲ್ಲಿ ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡ್ಕೊಳ್ತೀವಿ ನಾವು. ಹಾಗಾಗಿ ಇದಕ್ಕೆ ನಾವೇನ್ ಮಾಡ್ತೀವಿ ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಇಂಟು ರೇಟ್ ಆಫ್ ಎಕ್ಸ್ಚೇಂಜ್
rate of exchange declared by Central Board of Excise and Customs. ಹಾಗಾಗಿ ನಾವೇನ್ ಮಾಡ್ತೀವಿ 13,000 into 13,000 into ನಮ್ದು ರೇಟ್ ಆಫ್ ಡಿಕ್ಲರೇಷನ್ 70 rupees. ನಾವೇನ್ ಮಾಡ್ತೀವಿ ಇದಕ್ಕೆ ಕನ್ವರ್ಟ್ ಮಾಡ್ತೀವಿ. ಹಾಗಾಗಿ ಇದನ್ನು ನಾನು ಕನ್ವರ್ಟ್ ಮಾಡ್ಕೊಳ್ತೀವಿ ಈಕ್ವಲ್ಸ್ ಟು ಸೊ 9,10,000 ಬರುತ್ತೆ. therefore 9,10,000 ನಾವಿಲ್ಲಿ ಹಾಕೊಳ್ತೀನಿ. ಇಲ್ಲಿ ಈ 9,10,000 ಬಟ್ ಆಡ್ ಇಲ್ಲಿ ಏನ್ ಮಾಡಿದೆ ನಾನು ಲೋಕಲ್ ಏಜೆಂಟ್ಸ್ ಕಮಿಷನ್ ಅಂತ ಹೇಳಿದ್ದೇನೆ. ಅದು ಇಂಡಿಯನ್ ರುಪೀಸ್ ಅಲ್ಲಿ ಇದೆ. ಲೋಕಲ್ ಏಜೆಂಟ್ಸ್ ಕಮಿಷನ್ ಇದೆ, ಅದನ್ನ ನಾನು ಏನ್ ಮಾಡ್ತೀನಿ ಲೋಕಲ್ ಏಜೆಂಟ್ಸ್ ಕಮಿಷನ್ ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ತೀನಿ. ಇಂಡಿಯನ್ ರುಪೀಸ್ ಅಲ್ಲಿ ಇದೆ, ಹಾಗಾಗಿ ನಾನು ಏನ್ ಮಾಡ್ತೀನಿ 5,000 rupees ಇಂತ ಮಾಡ್ತೀನಿ. ನೀವು ಅಥವಾ ಡೈರೆಕ್ಟ್ ಆಗಿ 5,000 ಡಿವೈಡ್ ಬೈ 70 ಅಂತ ಮಾಡ್ಬಿಟ್ಟು 5,000 ಡಿವೈಡ್ ಬೈ 70 ಅಂತ ನೀವು ಮಾಡಿದ್ರು ಅದು ಆಗತ್ತೆ. ಡಾಲರ್ಗೆ ಕನ್ವರ್ಟ್ ಆಗುತ್ತೆ. ಡಾಲರ್ನ ನೀವು ಇಲ್ಲೇ ಸೇರಿಸ್ಕೊಳ್ಬೋದು, ಅಥವಾ ಲಾಸ್ಟ್ ಅಲ್ಲಿ ಕೂಡ ನೀವು ಲೋಕಲ್ ಏಜೆಂಟ್ಸ್ ಕಮಿಷನ್ ಅಂತ ನಾನು ತಗೊಳ್ತೀನಿ. ಇಲ್ಲಿ ಲೋಕಲ್ ಏಜೆಂಟ್ಸ್ ಕಮಿಷನ್ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗಾಗಿ ಈ ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಇದು ಕನ್ವರ್ಟ್ ಮಾಡಿ ಇಂಡಿಯನ್ ರುಪೀಸ್ಗೆ ಆಮೇಲೆ ಇದನ್ನ ನಾನು ಇದಕ್ಕೆ ಆಡ್ ಮಾಡ್ತೀನಿ. therefore ಟೋಟಲ್ ಮಾಡಿದ 9,10,000 ಪ್ಲಸ್ 9,05,000 9,15,000 is assessable value in Indian currency. 9,15,000 ನಾವೇನಂತೀವಿ assessable value in foreign currency ಅಂತ ನಾವಿಲ್ಲಿ Indian currency ಅಂತ ನಾವಿಲ್ಲಿ ಟ್ರೀಟ್ ಮಾಡ್ತೀವಿ. This is what we have been asked to calculate and we have done it. So if you have any kind of clarifications to be done, you feel free to ask me any kind of doubts. I'll be here to solve. We can have assessable value in INR. ಸೊ ಈ ಅಮೌಂಟ್ ಮೇಲೆ 9,15,000 ಮೇಲೆ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಕಸ್ಟಮ್ಸ್ ಡ್ಯೂಟಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ವಿದ್ಯಾರ್ಥಿಗಳೇ ಮೋಸ್ಟ್ಲಿ ನನ್ಗೆ ಅನ್ಸುತ್ತೆ ನಿಮ್ಗೆ ಅರ್ಥ ಆಗಿರ್ಬೋದು. ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ದಯವಿಟ್ಟು ನೀವು ನನಗೆ ಕೇಳಬಹುದು, ಅಥವಾ ನೀವು ಯೂಟ್ಯೂಬ್ನಲ್ಲಿ ಕಾಮೆಂಟ್ಸ್ ಮಾಡಿ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡಿ, ಅಥವಾ ವಾಟ್ಸಪ್ ಮುಖಾಂತರ ಅಥವಾ ಫೋನ್ ಕಾಲ್ ಮುಖಾಂತರ ಯು ಕ್ಯಾನ್ ಆಸ್ಕ್ ಎನಿ ಕೈಂಡ್ ಆಫ್ ಡೌಟ್ಸ್ ಹಿಯರ್. ಸೊ ಸ್ಟೂಡೆಂಟ್ಸ್, ಇನ್ ದಿಸ್ ಕ್ಲಾಸ್ ವಿ ವರ್ಕ್ಡ್ ಔಟ್ 2 ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಒಂದು ಮಾಮೂಲಿ ಪ್ರಾಬ್ಲಮ್ ಇತ್ತು, ನಿನ್ನೆ ತರನೇ ಇತ್ತು, ಒಂದು ವರ್ಕೌಟ್ ಮಾಡಿದ್ವಿ, ಏನು ಚೇಂಜಸ್ ಇಲ್ಲ. ಸೊ ನೆಕ್ಸ್ಟ್ ಇವತ್ತಿನ ಪ್ರಾಬ್ಲಮ್ ನಲ್ಲಿ ಸೆಕೆಂಡ್ ಸೆಷನ್ ನಲ್ಲಿ ಏರ್ ಫ್ರೈಟ್ ಕೊಟ್ಟಿದ್ರೆ ನಾವೇನ್ ಮಾಡ್ಕೊಳ್ಬೇಕು 20% ಆಫ್ FOB ವ್ಯಾಲ್ಯೂ ಆರ್ ಆಕ್ಚುಯಲ್ ಅಮೌಂಟ್ ಆಫ್ ಫ್ರೈಟ್ ಗಿವನ್, ಇದೆರಡಕ್ಕೂ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಲೋಯರ್, ಈ 2,000 ಲೋಯರ್ ಇದೆ, ಇದನ್ನ ನಾವೇನ್ ಮಾಡ್ತೀವಿ ಆಡ್ ಮಾಡ್ತೀವಿ. ಅದ್ ಬಿಟ್ರೆ ಬೇರೆದು ಹೊಸ ಅಡ್ಜಸ್ಟ್ಮೆಂಟ್ ಏನಪ್ಪಾ ಅಂತಂದ್ರೆ ಲೋಕಲ್ ಏಜೆಂಟ್ಸ್ ಕಮಿಷನ್. ಈ ಲೋಕಲ್ ಏಜೆಂಟ್ಸ್ ಕಮಿಷನ್ ಏನನ್ನ ಕೊಟ್ಟಿದ್ರೆ ಬೈಯಿಂಗ್ ಕಮಿಷನ್ ಬಿಟ್ಟು ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್ ಇದೆ ತಗೊಳ್ಬಾರ್ದು. ಲೋಕಲ್ ಏಜೆಂಟ್ಸ್ ಕಮಿಷನ್ ಏನನ್ನ ಕೊಟ್ಟಿದೆ ಅದನ್ನ ನಾವೇನ್ ಮಾಡ್ತೀವಿ ಪರಿಗಣಿಸಬೇಕಾಗುತ್ತೆ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಅಸೆಸಬಲ್ ವ್ಯಾಲ್ಯೂ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪಾರ್ಟ್ ಬಿ marks, that is for 6 marks. So thank you for watching the videos, and I just want to know a very good response from all of you through your responses. Till then, thank you. I'll be coming out with many more videos in this class. Thank you.